ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಇನ್ನೇನು ಹತ್ತಿರ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನನಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದರು. ಆ ಪ್ರಶ್ನೆಗಳಿಗೆ ಉತ್ತರಿಸಲು ನಾನು ಪ್ರಯತ್ನ ಮಾಡ್ತೀನಿ. ಈ ಉತ್ತರ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಯೂಸ್ಫುಲ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟ್ ಕ್ವಶನ್, ಎಕ್ಸಾಮಲ್ಲಿ ಎಷ್ಟು ಪ್ರಶ್ನೆಗಳಿಗೆ ನಾನು ಉತ್ತರಿಸಲಿ ಸರ್, ಎಷ್ಟು ಕ್ವಶನ್ ಅಟೆಂಡ್ ಮಾಡಲಿ ಅಂತ. ನೋಡಿರಿ, ಯಾವುದೇ ಕ್ವಶನ್ ಪೇಪರ್ ಹೆಂಗಿರುತ್ತೆ ಅಂದರೆ 30-35 ಈಸಿ ಇರುತ್ತೆ. ಅಂದರೆ ಒಟ್ಟು ಯಾವಾಗಾರು ಓದಿರ್ತಾರೆ, ಸೀರಿಯಸ್ ಇಲ್ಲಾರ್ದವರು ಕೂಡ ಅಟೆಂಡ್ ಮಾಡೋಂಗಿರುತ್ತೆ ಕ್ವಶನ್ಸ್. ಇನ್ನು 30-35 ಮೀಡಿಯಮ್ ಇರುತ್ತೆ, ಅದು ಸೀರಿಯಸ್ ಆಗಿ ಓದ್ದವ್ರಿಗೆ ಯೂಸ್ ಆಗುವಂಥದ್ದು, ನಿಮಗೆ ಆನ್ಸರ್ ಮಾಡೋಕ್ಕೆ ಬರುತ್ತೆ, ಉಳಿದ್ರೆ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಇನ್ನು 30-35 ನೀವು ಸೀರಿಯಸ್ ಆಗಿ ಓದಿದ್ರೂ ಕೂಡ ಮತ್ತೆ ಥಿಂಕ್ ಮಾಡಬೇಕು, ಪಾಸಿಟಿವ್ ಆಟಿಟ್ಯೂಡಿಂದ ಥಿಂಕ್ ಮಾಡಿ ಹಾಕುವಂಥದ್ದು, ಅಪ್ಲಿಕೇಶನ್ ಆಫ್ ಮೈಂಡ್ ಅಂತ ಕರೀತಾರೆ ಅದಕ್ಕೆ. ಭಾಳ ಜೀನಿಯಸ್ ಆಗಿ ನೀವು ಅಲ್ಲಿ ವಿಚಾರ ಮಾಡಿ ಓದಿದ್ರ ಮೇಲೆ ವಿಚಾರ ಮಾಡಿ ಹಾಕಬೇಕು, ಅಂಥ ಕ್ವಶನ್ಸ್ ಇರ್ತವೆ. ಇದು ಪರ್ಫೆಕ್ಟಾಗಿ ಕೇಳಿದವ್ರು ಹಿಂಗೆ ಮಾಡ್ತಾರೆ ಕ್ವಶನ್ ಪೇಪರ್ಸ್. ಸೊ ಅದಕ್ಕೆ ನೀವೇನು ಮಾಡಬೇಕು, ಪರೀಕ್ಷಾ ಹಾಲಿಗೆ ಹೋದಾಗ ಫಸ್ಟ್ ಏನು ಮಾಡಬೇಕು, ಕ್ವಶನ್ ನಂಬರ್ 1 ನೋಡೋದು, ಉತ್ತರ ಗೊತ್ತಿತ್ತಾ, ಪರ್ಫೆಕ್ಟಾಗಿ ಗೊತ್ತಿತ್ತಾ ಹಾಕೋದು. ಇಲ್ಲ ಕ್ವಶನ್ ನಂಬರ್ 2 ಗೊತ್ತಿತ್ತಾ, OMR ಹಾಕ್ರಿ, ಇಲ್ಲ ಬಿಡ್ರಿ. ಯಾಕಂದರೆ ಅವು ಏನು ಈಸಿ ಇದಾವೆ ನೋಡ್ರಿ, ಅವು ಬರ್ಬೇಕು ನಿಮ್ಮ OMRದ ಫಸ್ಟು ಕನ್ಸಲ್ಟೇಷನ್ ಅಂತ ಕರೀತಾರೆ ಅದಕ್ಕೆ. ಒಟ್ಟು ಏನಿಲ್ಲ, ಕೆಲವ್ರು 40 ಬರ್ತವೆ, ಕೆಲವರು ಫಸ್ಟ್ ರೌಂಡಲ್ಲಿ ಕೆಲವ್ರು 40 ಕರೆಕ್ಟ್ ಆಗ್ಬೋದು, ಕೆಲವ್ರು 30, ಇಲ್ಲ 50, 60 ಗೊತ್ತಿಲ್ಲ, ಅದು ನೀವು ಹೆಂಗೆ ಓದಿರ್ತೀರಿ ಅದ್ರ ಮೇಲೆ ಆಗುತ್ತೆ. ಆದರೆ KE ಕ್ವಶನ್ ಪೇಪರ್ ದಯವಿಟ್ಟು 100ಕ್ಕೆ 100 ಯಾರೂ ಹಾಕ್ಬಿಡ್ರಿ. 100ಕ್ಕೆ 100 ಹಾಕಂತ ಕ್ವಶನ್ ಪೇಪರ್ ಇರಲ್ಲ. ನೀವು 100ಕ್ಕೆ 100 ಹಾಕಿರಂದ್ರೆ ನಿಮ್ಗೆ ಗ್ಯಾರಂಟಿ ನೌಕರಿ ಆಗಲ್ಲ, ಬರ್ದು ಕೊಡ್ತೀನಿ. ಸೊ ಮೈಂಡಲ್ಲಿ ಒಂದು 80 ಇಟ್ಕೋರಿ. ಕ್ವಶನ್ ಪೇಪರ್ ಟಫ್ ಬಂದರೆ ಇನ್ನೂ ಕಮ್ಮಿ ಮಾಡ್ಕೋರಿ, ಕ್ವಶನ್ ಪೇಪರ್ ಈಸಿ ಬಂದರೆ ಇನ್ನೊಂದು 5-6 ಹೋರಿ ಹೆಚ್ಚಿಗೋರಿ. ಎಲ್ಲ ಗೊತ್ತಿದ್ರೆ ಹಾಕಿಬರ್ರಿ, ನಿಮ್ಗೆ ಯಾರು ಬೇಡ ಅಂದ್ರೆ. ಹಂಗಿರಲ್ಲ KE ಕ್ವಶನ್ ಪೇಪರ್ಸ್. ಅರ್ಥ ಆಗ್ತಿದೆಯಾ? ಸೊ ನಾನು ಸಿಂಪಲಾಗಿ ಹೇಳಿದ್ದೀನಿ, ಫಸ್ಟ್ ಬರೋವೆಲ್ಲ ನಿಮ್ಮ OMRಗೆ ಬನ್ನಿ, ಆಮೇಲೆ ವಿಚಾರ ಮಾಡಿ ಎಷ್ಟು ಬರ್ತಾವೆ ಅಷ್ಟು ಹಾಕಿ ಬನ್ನಿ. ಇಷ್ಟೇ ಸಿಂಪಲ್ ಕಾನ್ಸೆಪ್ಟ್, ಭಾಳ ತಲೆ ಕೆಡಿಸ್ಕೊಬೇಡ್ರಿ. ಕ್ವಶನ್ ಪೇಪರ್ ಈಸಿ ಇದೆಯೋ ಟಫ್ ಇದೆಯೋ ಅಂತ ಸ್ವಲ್ಪ ಗೆಸ್ ಮಾಡಿರಿ. ಸೆಕೆಂಡ್ ನೋಡಿರಿ, ಉಳಿದಿರುವ ಸಮಯದಲ್ಲಿ ಏನು ಮಾಡಲಿ ಸರ್, ಈಗ ಒಂದು 18-20 ದಿನ ಉಳಿದಿದೆ. ಈ ಸಂದರ್ಭದಲ್ಲಿ ನಾನು ಏನು ಓದಬೇಕು ಅಂದರೆ, ಹೊಸದೇನು ಓದಬೇಡಿ, ದಯವಿಟ್ಟು ಇಷ್ಟು ದಿನ ಓದಿದ್ದನ್ನೇ ರಿವಿಷನ್ ಮಾಡಿ. ಈಗ ನಿಮ್ಮ ಹತ್ರ ಯಾವುದೋ ಕ್ಲಾಸ್ ನೋಟ್ಸ್ ಇರುತ್ತೆ, ಯಾವುದೋ ಬುಕ್ ಓದಿರ್ತೀರಾ, ಅಥವಾ ಯಾವುದೋ ನೀವೇ ನೋಟ್ಸ್ ಮಾಡ್ಕೊಂಡಿರ್ತೀರಾ, ಅದನ್ನೇ ರಿಪೀಟ್ ಮಾಡ್ಕೊಳ್ಳಿ. ಆಮೇಲೆ ಟೆಸ್ಟ್ ಬರೀರಿ, ಹೆಚ್ಚು ಕ್ವಶನ್ ಪೇಪರ್ ಸಾಲ್ವ್ ಮಾಡಿ, ಇದು ಭಾಳ ಇಂಪಾರ್ಟೆಂಟ್. ಕ್ವಶನ್ ಪೇಪರೇ ನಿಮ್ಮ ಜೀವನ ನಿರ್ಧರಿಸುತ್ತೆ, ನಿಮ್ಮ ನೌಕರಿ ನಿರ್ಧರಿಸುತ್ತೆ, ನೆನ್ಪಿಟ್ಕೊಳ್ಳಿ. ಯಾರು ಹೆಚ್ಚು ಟೆಸ್ಟ್ಗಳು ಬರೀತಿರೋ ನೀವು ಗ್ಯಾರಂಟಿ ಪಾಸ್ ಆಗ್ತೀರಿ. ಈಗ ಎಲ್ಲರೂ ಆಫ್ಲೈನ್ ಟೆಸ್ಟ್ ಹೋಗ್ತಿದ್ರೆ ಓಕೆ, ಇಲ್ಲ ಆನ್ಲೈನ್ ಬರೀತಿದ್ರೆ ಓಕೆ, ಅಥವಾ ಮನೆಯಲ್ಲೇ ಕುಂತು ಕ್ವಶನ್ ಪೇಪರ್ ತೊಗೊಂಡು ಸಾಲ್ವ್ ಮಾಡಿರಿ. ಈಗ ಸರ್ ನಾನು ಹಳ್ಳಿಲಿ ಇರ್ತೀನಿ, ನಮ್ಮ ಊರಾಗ ಇರ್ತೀನಿ ನಾನು ಅಂತ ಹಿಂಗಂದಾಗ ತೊಗೊಂಡು ಆ ಕ್ವಶನ್ ಪೇಪರ್ ತೊಗೊಂಡು ಮನೆಗೆ ಸಾಲ್ವ್ ಮಾಡೋದು. ನಿಮಗೆ ಬೇಕು ಅಂದರೆ ನನ್ನ ಹತ್ರ ಇದೆ ನೋಡಿ, ಸುಮಾರು 27-28 PDF ಮಾಡಿ ನಾನು. ಕನ್ನಡ ಮಾಧ್ಯಮದಲ್ಲಿ ಮಾತ್ರ ಇದೆ, ಇಂಗ್ಲೀಷ್ ಮೀಡಿಯಮ್ದವ್ರಿಗಿಲ್ಲ. ಫಸ್ಟ್ 100 ಕ್ವಶನ್ ಕೊಟ್ಟಿನಿ ನಾನು, ಲಾಸ್ಟ್ 100 ಕ್ವಶನ್ ಆದಮೇಲೆ ಲಾಸ್ಟಿಗೆ ಕೀ ಆನ್ಸರು ಮತ್ತು ಎಕ್ಸ್ಪ್ಲನೇಷನ್. 1.5 ಗಂಟೆ ಟೈಮ್ ಹಚ್ಚಿರಿ, ಎಲ್ಲ ಕ್ವಶನ್ ಸಾಲ್ವ್ ಮಾಡಿರಿ. ಅದು ಎಷ್ಟು 30 ಕರೆಕ್ಟಲ್ಲಿ, 40, 50 ಎಷ್ಟಾದ್ರೂ ಕರೆಕ್ಟಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಸ್ಕೋರ್ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು, ಒಟ್ಟು ಕೂತು ಪ್ರಾಕ್ಟೀಸ್ ಮಾಡಬೇಕು. ಅರ್ಧ ಆಯ್ತಾ? 27-20 ಅದರಲ್ಲಿ 11 ಕರೆಂಟ್ ಅಫೇರ್ಸ್ ಇದೆ, ಪ್ರಚಲಿತ ಘಟನೆಗಳು ಜಾಸ್ತಿ ಕ್ವಶನ್ ಬರುತ್ತೆ KE ಅದಕ್ಕೆ 11 ಇದೆ. ಆಮೇಲೆ ಒಂದು 9 ಹಿಸ್ಟ್ರಿ, ಜಾಗ್ರಫಿ, ಸೈನ್ಸು ಇವೆಲ್ಲ ಇದೆ ನೋಡ್ರಿ, ಸಂವಿಧಾನ ಎಲ್ಲ ಇದಾವೆ. ತೊಗೊಂಡು ಸಾಲ್ವ್ ಮಾಡಿಕೊಡ್ರಿ. ಅದ್ರ ಜೊತೆಗೆ ಇನ್ನೊಂದು ಏನು ಮಾಡಿರಿ ಗೊತ್ತಾ, ನಿಮ್ಗೆ ಹೆಲ್ಪ್ ಆಗಲಿ ಅಂತ ಜಸ್ಟ್ ಸಾರಾಂಶ ಅಂತ ಮಾಡೀನಿ, ಒಂದು 8-9 ತಿಂಗಳು. ಎಕ್ಸಾಮ್ ಇನ್ನೊಂದು 2-3 ದಿನ ಇರಲಿಕ್ಕಾಗಿ ಎಲ್ಲ ಕರೆಂಟ್ ಅಫೇರ್ಸ್ ನೀವು ರಿವಿಷನ್ ಮಾಡ್ಕೊಳ್ಳೋಕ್ಕೆ, ನಿಮಗೆ ರಿವಿಷನ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗಲಿ ಅಂತ ಒಂದೊಂದು ತಿಂಗಳದ್ದು 8-8 ಪೇಜ್, 7-7, 8-8, 9-9 ಪೇಜ್ ಇದಾವೆ. ಆ ಥರ ಸಾರಾಂಶ ಅಂತ ಮಾಡೀನಿ, ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ಬಹುಶಃ ಕರ್ನಾಟಕದಲ್ಲಿ ಯಾರೂ ಮಾಡಿಲ್ಲ, ನಾನು ಮಾಡಿಕೊಟ್ಟು ನಿಮಗೆ ಸಾರಾಂಶ. ಲಾಸ್ಟ್ ಮೂಮೆಂಟಿಗೆ ರಿವಿಷನ್ ಮಾಡ್ಕೊಳ್ಳೋಕ್ಕೆ, ಲಾಸ್ಟ್ 2-3 ದಿನ ಇರ್ಲಕ್ಕಾಗಿ, ಅಥವಾ ಲಾಸ್ಟ್ 4-5 ದಿನ ಇರ್ಲಕ್ಕಾಗಿ ಆ ಎಲ್ಲ PDF ತೊಗೊಳ್ಳಿ, ನಿಮಗೆ ಭಾಳ ಯೂಸ್ ಆಗುತ್ತೆ. 450 ಇದೆ, ಬೇಡ 390 ಕೊಡಿ ಸಾಕು. 7026583625 ನಂಬರ್ಗೆ ಜಸ್ಟ್ KE ಅಂತ ನೀವು ಟೈಪ್ ಮಾಡಿ. KE ಎಕ್ಸಾಮ್ ಮಾಡ್ತಾರೆ ತಾನೆ, ಟೈಪ್ ಮಾಡಿ, ನಾನು ನಿಮಗೆಲ್ಲ ಕ್ವಶನ್ಸು ಕಳಿಸ್ತೀನಿ, ನೀವು ಫೋನ್ಪೇ ಮಾಡಬೇಕು. ನೆಕ್ಸ್ಟು ಅಧಿಸೂಚನೆಗಳು ಭಾಳಷ್ಟು ಬಿಟ್ಟಿದ್ದಾನೆ ಸರ್, ಒತ್ತಡ ಭಾಳ ಬೀಳ್ತಾಯಿದೆ ಅಂತ ನೆಕ್ಸ್ಟ್ ಕ್ವಶನ್. ಸಿಕ್ಕಾಪಟ್ಟೆ ಅಧಿಸೂಚನೆ ಬಿಟ್ಟರು, ಮೊನ್ನೆ ಒಂದೇ ದಿನ 4 ಅಧಿಸೂಚನೆಗಳು ಬಿಟ್ಟರು KEದವರು. ನೋಡಿರಿ ಎಷ್ಟರ ಬಿಡಲಿ ಏನು, ನಿಮಗೆ ಟೇಬಲ್ ಮೇಲೆ ಅಷ್ಟೊಂದು ಇದೆ, ಚಿಕನ್ ಇದೆ, ಮಟನ್ ಇದೆ, ಫಿಶ್ ಇದೆ, ಹೋಳಿಗೆ ಅದಾವೆ ಸರ, ದೋಸೆ, ಇಡ್ಲಿ ಎಲ್ಲ ಇದೆ ಸರ್. ಯಾವ ತಿಲ್ಲಿ ಯಾವ್ದು ಬಿಡಲಿ, ನಿಮ್ಗೆ ತಿನ್ನೋಕೆ ಏನ್ರಿ, ನೀವು ತಿನ್ನೋದೇ ಒಂದು ಗಂಗಳ, ಒಂದು ಪ್ಲೇಟ್ ಎಷ್ಟಾಗುತ್ತೆ ನಿಮ್ಮ ಕೈಯಿಂದ ತಿನ್ನೋಕ್ಕೆ? ಇದನ್ನು ಉಳಿದ್ರ ಬಗ್ಗೆ ಯಾಕೆ ವಿಚಾರ ಮಾಡ್ತೀರಿ? ಸದ್ಯಕ್ಕೆ ನೀವು ಸಿವಿಲ್ PC ಅಷ್ಟೇ ಫೋಕಸ್ ಮಾಡಿರಿ. ಅವೆಲ್ಲ ಮುಂದಿನ ಅಕ್ಟೋಬರ್ದಾಗ ಎಕ್ಸಾಮು ನೋಡುವಂತ್ರಂತ. ಕೆಲವ್ರು ಬರೀತೀರಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎಕ್ಸಾಮ್ ಬರೀತೀರಾ, ಕೆಲವರು ಟೀಚರ್ ಪೋಸ್ಟ್ ಎಕ್ಸಾಮ್ ಬರೀತೀರಿ, ಕೆಲವರು ಲ್ಯಾಂಡ್ ಸರ್ವೇರ್ ಬರೀತೀರಾ. ಇರಲಿ, ಅವೆಲ್ಲ ಮುಂದಿನ. ಅಷ್ಟಕ್ಕೂ ಸಿಲೆಬಸ್ ಇದೆ ಅಲ್ರಿ, ಇದು ಭಾಳ ಅರ್ಥ ಮಾಡ್ಕೋಬೇಕು. ಒತ್ತಡ ಹಾಕೊಳ್ಳೋದ್ರಾಗ ಅರ್ಥನೇ ಇಲ್ಲ. ಇದೇ ತಾನೇ ನೀವು ಓದೋದು, ಇದೇ ತಾನೇ ಅಲ್ಲಿ ಇರೋದು.
ಮತ್ತೇನು ಬರುತ್ತೆ, ಎಕ್ಸ್ಟ್ರಾ ಪೇಪರ್ ಬರುತ್ತೆ. ಅಲ್ಲಿ ಒಂದು ಸ್ವಲ್ಪ ಕಮ್ಯುನಿಕೇಷನ್ ಪೇಪರ್ ಆಗಲಿ ಅಥವಾ ಲ್ಯಾಂಡ್ ಸರ್ವೆಗೆ ನಿರ್ದಿಷ್ಟ ಪತ್ರಿಕೆ ಆಗಲಿ ಇರಲಿ, ಏನೇ ಇರಲಿ. ಸದ್ಯಕ್ಕೆ ನೀವು ಭಾಳ ತಲೆ ಕೆಡಿಸ್ಕೋಬಾರ್ದು, ಮೈಂಡ್ ಕ್ಲಾರಿಟಿ ಇರಲಿ. ಇದು T20 ಜಮಾನ. T20 ಜಮಾನ ಅಂದ್ರೆ ಒತ್ತಡದ ಜಮಾನದಲ್ಲಿ ಒತ್ತಡ ಹಾಕೊಂಡ್ರೆ ಮುಗೀತು ಕತಿ, ಗೋವಿಂದ. ಮೈಂಡ್ ಕೂಲಾಗಿ ಇಟ್ಕೊಂಡು ಅಗದಿ ಆರಾಮಾಗಿ ನಿಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೆ, ದಿನ 10 ತಾಸು 12 ತಾಸು ಓದ್ತೀರ ಅಷ್ಟೇ ಆಗೋದು, ಅದಕ್ಕಿಂತ ಹೆಚ್ಚಿಗೆ ಆಗ್ತದೆ ಆಗಲ್ಲ. ಸೊ ಫೋಕಸ್ ಆನ್ ಓನ್ಲಿ ಒನ್ ಎಟ್ ಅ ಟೈಮ್. ಒಂದು ಎಕ್ಸಾಮಿಗೆ ಫೋಕಸ್ ಮಾಡಿ. ಸದ್ಯಕ್ಕೆ ನೀವು ಸಿವಿಲ್ PC ಫೋಕಸ್ ಮಾಡಿ, ಮತ್ತು ಬೇರೆ ತಲೆ ಕೆಡಿಸ್ಕೋಬೇಡಿ. ಲಾಸ್ಟ್ ಕ್ವಶನ್ ಸರ್, KE ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದ್ರಿಂದ ಅವೇ ಕ್ವಶನ್ಗಳು ರಿಪೀಟ್ ಆಗ್ತವ ಅಂತ ಭಾಳ ಜನ ಪ್ರಶ್ನೆ. ಇದು ಒಂದು 7-8 ಜನ ಹುಡುಗರು ಮೆಸೇಜ್ ಹಾಕಿದ್ರಿ ನೀವು ನನಗೆ. ಹಳೆಯ ಪ್ರಶ್ನೆ ಪತ್ರಿಕೆ KEದವ್ರದ್ದು ಬಿಡಿಸೋದ್ರಿಂದ ಅವು ಪ್ರಶ್ನೆಗಳು ಬರ್ತವೇನ್ರಿ ಸರ್? ಒಳ್ಳೆ ನೋಡಿರಿ, ಎಲ್ಲೋ ಒಂದೊಂದು ಬರ್ತವೆ, ಬರಲ್ಲ ಅಂತಲ್ಲ. ಆದರೆ ಎಲ್ಲನೂ ಅವೇ ಬರ್ತಿದ್ರು, ಎಲ್ಲರೂ ಅವೇ ಸಾಲ್ವ್ ಮಾಡ್ತಿದ್ರಲ್ಲ, ಮತ್ತು ಬೇರೆ ಏನೂ ಓದೋಕ್ಕೆ ಹೋಗ್ತಿದ್ದಿಲ್ಲ. ಲಾಜಿಕ್ ಯೂಸ್ ಮಾಡಿರಿ, ಎಲ್ಲ ಅವೇ ಬರ್ತಿದ್ವು ಅಂದರೆ ಅವೇ ಓದ್ಬಿಟ್ರೆ ಮುಗಿದು ಹೋಗ್ತಿತ್ತಲ್ಲ. ಹಂಗಿರಲ್ಲ. ಹಳೆ ಪ್ರಶ್ನೆ ಪತ್ರಿಕೆಗಳು ಯಾಕೆ ನೀವು ಬಿಡಿಸ್ಬೇಕಪ್ಪ ಅಂದ್ರೆ ಆ ಕಾನ್ಸೆಪ್ಟ್ಗಳು ರಿಪೀಟ್ ಆಗ್ತವೆ. ನೀವು ನೋಡಿರಿ, ಈಗ ಆಂಧ್ರ ಪ್ರದೇಶ, ಬಿಹಾರ ಕೇಂದ್ರದಲ್ಲಿ SSC IAS ಕ್ವಶನ್ ಪೇಪರ್ಸು ಎಲ್ಲ ನೀವು ಅಷ್ಟು ಕ್ವಶನ್ ಪೇಪರ್ಸು ಅಥವಾ ಇದನ್ನೆಲ್ಲ ನೋಡಿದಾಗ ಎಷ್ಟು ಸಲ ರಿಪೀಟ್ ಆಗಿದೆ ಈ ಕ್ವಶನ್ಸು, ಈ ಕಾನ್ಸೆಪ್ಟ್ ಮೇಲೆ. ಮೂಲಭೂತ ಹಕ್ಕುಗಳು, ಸ್ವಾತಂತ್ರ್ಯ ಚಳುವಳಿ, ಈ ಥರ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ಗಳಿದ್ದಾವೆ, ಅಥವಾ ಕೆಲವೊಂದು ಇದರ ಫೇವ್ರೇಟ್ ಸಬ್ಜೆಕ್ಟ್ಗಳಿದ್ದಾವೆ. ಅರ್ಥ ಆಯ್ತಾ? ಸೊ ನೀವು ಕ್ವಶನ್ಸ್ ರಿಪೀಟ್ ಆಗಲಿ ಅಂತ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಡ್ರಿ. ಆ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ನಿಮ್ಮ ಪ್ರಿಪ್ರೇಷನ್ಗೆ ಅದು ದಾರಿ ತೋರಿಸುತ್ತೆ, ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು ಎಕ್ಸಾಮ್ಗೆ ಅಂತೇಳಿ. ಅರ್ಥ ಆಯ್ತಾ? ಸೊ ಹೀಗಾಗಿ ಹಳೆ ಪ್ರಶ್ನೆ ಪತ್ರಿಕೆಗಳು ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳು ಎರಡೂ ಸಾಲ್ವ್ ಮಾಡಿ, ಎರಡೂ ನಿಮ್ಮ ಕೈ ಹಿಡಿಯುತ್ತೆ. ಐ ಹೋಪ್ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ರೆ ಅನ್ಕೋತೀನಿ. ಆ ಟೆಸ್ಟ್ ಸೀರೀಸ್ ತೊಗೊಳ್ಳಿ, ನಾನು ಕೊಟ್ಟಿರೋಂಥದ್ದು PDF ಇದೆ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಈ ಸಲ ನೀವು ಎಕ್ಸಾಮ್ ಪಾಸ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು, ಧನ್ಯವಾದ.